ಮೈಸೂರು ಬಳಿಕ ಬೆಂಗಳೂರಲ್ಲಿ ಡ್ರಗ್ಸ್ ಶಂಕೆ ಹಿನ್ನೆಲೆಯಲ್ಲಿ ನಗರದ ಹಲವು ಕಡೆ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಸಿಸಿಬಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಆಪರೇಷನ್ ಸುರಕ್ಷಾ ಹೆಸರಲ್ಲಿ ಸರ್ಚಿಂಗ್ ಆಪರೇಷನ್ ಆಗ್ತಾ ಇದೆ. ಕಸದಲ್ಲೂ ಸರ್ಚಿಂಗ್, ಪಾಳು ಬಿದ್ದ ಜಾಗದಲ್ಲೂ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಸಿಸಿಬಿಯ 6 ವಿಂಗ್ಗಳು ಆಪರೇಷನ್ ಸುರಕ್ಷಾದಲ್ಲಿ ಭಾಗಿಯಾಗಿದ್ದಾವೆ. ಹಳೆ ಗೋಡೌನ್ಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳಿದ್ದಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಾದ್ಯಂತ ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಪ್ರತಿದಿನ ಒಂದೊಂದು ವಿಂಗ್ನಿಂದ ಒಂದೊಂದು ಕಡೆ ಸರ್ಚಿಂಗ್ ಅನ್ನ ಮಾಡಲಾಗ್ತಾ ಇದೆ. ಮೆಡಿಕಲ್ ಶಾಪ್, ಹಳೆ ಗೋಡೌನ್, ಪಾಳು ಬಿದ್ದ ಜಾಗ, ಲಾಡ್ಜ್, ಪಿಜಿ, ಪೆಟ್ಟಿಗೆ ಅಂಗಡಿ, ರೌಡಿಗಳ ಮನೆ, ಅನುಮಾನಾಸ್ಪದ ಜಾಗಗಳಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ. ಟೈಡಲ್ ಮಾತ್ರೆ ಅನಧಿಕೃತವಾಗಿ ಮಾರಾಟವನ್ನ ಮಾಡಿರೋದು ಬೆಳಕಿಗೆ ಬರ್ತಾ ಇದೆ. ಈಗ 2 ಮೆಡಿಕಲ್ ಶಾಪ್ಗಳಲ್ಲಿ ಟೈಡಲ್ ಮಾತ್ರೆ ಅನಧಿಕೃತವಾಗಿ ಮಾರಾಟ ಮಾಡಿರೋದು ಪತ್ತೆಯಾಗಿದೆ. ಹೀಗೆ ಸರ್ಚಿಂಗ್ ಮಾಡಿ ಇಲ್ಲಿಯವರೆಗೂ 43 NDPS ಕೇಸ್ಗಳನ್ನ ದಾಖಲು ಮಾಡಲಾಗಿದೆ. ನೋಡಿ ಯಾವ ರೀತಿಯಾಗಿ ಸರ್ಚಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಡ್ರಗ್ಸ್ ಫ್ಯಾಕ್ಟರಿಗಳು ಎಲ್ಲಿರ್ತವೆ, ಆಮೇಲೆ ಪ್ರತಿಯೊಂದು ನಗರದಲ್ಲಿ, ನಗರ ವ್ಯಾಪ್ತಿಯಲ್ಲಿ ಎಲ್ಲ ಕೆಮಿಕಲ್ ಫ್ಯಾಕ್ಟ್ರೀಸು ಅದನ್ನು ವಿಸಿಟ್ ಮಾಡಬೇಕು, ಅದನ್ನು ರೆಕಾರ್ಡಿಗೆ ತರಬೇಕು, ಅದನ್ನು ಮಾನಿಟರ್ ಮಾಡಬೇಕು ಅಂತೇಳಿ ಕೂಡ ನಾನು ಡೈರೆಕ್ಷನ್ಸನ್ನು ಕೊಟ್ಟಿದ್ದೇನೆ. ಇವೆರಡು ಭಾಳ ಇಂಪಾರ್ಟೆಂಟು ಡೈರೆಕ್ಷನ್ಸು. ಈಗಾಗಲೇ ಅವರು ಪ್ರಾರಂಭ ಮಾಡಿದ್ದಾರೆ. ಕೆಮಿಕಲ್ ಫ್ಯಾಕ್ಟ್ರಿಗಳು ಎಲ್ಲೆಲ್ಲಿದೆ, ಯಾವ ಊರಿನಲ್ಲಿದೆ, ಯಾವುದು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಇದೆಲ್ಲ ಡೀಟೇಲ್ಸ್ ತೆಗಿಬೇಕು. ಅವರಿಗೆ ಟ್ರೇಡ್ ಲೈಸೆನ್ಸ್ ಇದೆಯಾ ಇಲ್ವಾ, ಆಲ್ ದೋಸ್ ಡೀಟೇಲ್ಸ್ ತೆಗಿಬೇಕು ಅಂತೇಳಿ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಅದನ್ನು ಪ್ರಾರಂಭ ಮಾಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಕಮಿಷನರೇಟಲ್ಲಿ ಭಾಳ ಸೀರಿಯಸ್ ಆಗಿ ಮಾಡಬೇಕು ಅಂತೇಳಿ ಕೊಟ್ಟಿದ್ದೀನಿ.